ಇದ್ದಾರೆ ಗ್ಲಾಸ್ ಆಗಿರ್ಬೋದು, ಕೈನು ಎಲ್ಲ ಇದರೆಲ್ಲ ಸೈಕಲ್, ಕೆಲವೊಂದು ನೊಟ್ಟುಗಳು, ಬೋಲ್ಟ್ಗಳು ಮತ್ತು ಅದ್ರ ಸಮೇತ ಮಾಡಿರೋವಂಥದ್ದು. 216ನೇ ಫಲಪುಷ್ಪ ಪ್ರದರ್ಶನ 2024 ಆಗಸ್ಟ್ 8ರಿಂದ 19ರವರೆಗೆ. ಸ್ಥಳ ಲಾಲ್ಬಾಗ್, ಬೆಂಗಳೂರು. ಭಾರತ ಭಾಗ್ಯ ವಿಧಾತ ದೇವಹಳೆ ಹೂವಿನ ತೋಟ. ನೋಡಿ, ಇಲ್ಲೊಂದು ಅದ್ಭುತವಾದ ಒಂದು ಜಾಗದೊಂದು ತೋರಿಸ್ತೀನಿ. ಆಗಿನ ಕಾಲದ HMT ವಾಚ್ ಅಂತೀವಲ್ಲ, ಅದು ನೋಡಿ ಇವತ್ತು ಕೂಡ ಒಂದು ರನ್ನಿಂಗ್ ರೀತಿಯಲ್ಲಿ ಒಂದು ಯಾವ ಥರ ಅಳವಡಿಸಿದ್ದಾರೆ ಅನ್ನೋದನ್ನು ನೀವು ವಿಡಿಯೋದಲ್ಲಿ ನೋಡ್ಬೋದು. ಇವಾಗಲೂ ತಿರುಗ್ತಾ ಇದೆ, ಟೈಮಿಂಗ್ಸು ಕೂಡ ತೋರಿಸ್ತಾ ಇದೆ. ಯಾವ ಥರ ಟೆಕ್ನಾಲಜಿಲಿ ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ನೋಡಿ, HMT ವಾಚನ್ನು ಅವರೇ ಇದನ್ನೆಲ್ಲ ಪೂರ್ತಿ ಇದೊಂದು ಜಾಗ ಏನಿದೆ ಅದನ್ನೆಲ್ಲ ಸಂಪೂರ್ಣ ರೆಡಿ ಮಾಡಿಸಿರೋ ಅಂಥದ್ದು ಅವರೇ. ಹಾಗಾಗಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ, ತಿರುಗ್ತಾ ಇದೆ. ವಾಚ್ ಮುಳ್ಳು ಯಾವ ಥರ ತಿರುಗುತ್ತೆ ಅದು ಅದೇ ಥರ ತಿರುಗ್ತಾ ಇದೆ. ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಸಸ್ಯಕಾಶಿ ಚಾಮರಾಜ ಅವರ ಒಡೆಯರ ಫೋಟೋ. 1908 ಶುರುವಾಗಿರೋದು ಸಸ್ಯ ತೋಟ. ಇವರು ಅವಧಿಯಲ್ಲೇ ಒಂದು ಶುರು ಮಾಡಿರೋಂಥದ್ದು ಜಾಗ ಇದು. ಯಾವ ಥರ ಇದೆ ಅಂತಂದರೆ, ಈ ಕಡೆ ಒಂದು ನ್ಯಾಯ ದೇವತೆ, ಆ ಕಡೆ ಹೇಳೋದು, ಈ ಕಡೆ ಒಂದು ಹೆಣ್ಣಿನ ಚಿತ್ರ. ಇದು ನದಿಯಲ್ಲಿ ವಸ್ತ್ರ ತೊಳಿತಿರೋಂಥ ಒಂದು ದೃಶ್ಯ. ಆ ದೃಶ್ಯವನ್ನು ಸೆರೆ ಹಿಡಿದು ಈ ಜಾಗದಲ್ಲಿ ಇಟ್ಟಿದ್ದಾರೆ. ಇದು ಒಂದು ಐತಿಹಾಸಿಕ ಒಂದು ಏನಪ್ಪ ಅಂತಂದರೆ ಇದಕ್ಕೊಂದು ಮಾಹಿತಿನೂ ಕೂಡ ಇದೆ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಬಡವರು ಯಾವ ಥರ ಇದ್ದರು ಅದನ್ನು ತೋರಿಸಿರೋ ಅಂಥದ್ದು ಅದು ಇದೆ. ನಾನು ನಿಮಗೆ ಮುಂದಿನ ಇದರಲ್ಲಿ ನಾನು ತೋರಿಸ್ತೀನಿ. ಇದು ನೋಡಿ, ನ್ಯಾಯ ದೇವತೆ. ನ್ಯಾಯವಾಗಿ ಆಗೊಂದು ಒಡೆಯರ್ ಕಾಲದಲ್ಲಿ ಯಾವ ಥರ ಇತ್ತು ಅಂದರೆ, ಕೋರ್ಟು ಜಡ್ಜು ಎಲ್ಲ ಅವರೇ ಆಗಿದ್ದರು. ಇದರಲ್ಲಿ ಯಾವ ಥರ ಇತ್ತು ನ್ಯಾಯ ಅನ್ನೋದನ್ನು ಅಲ್ಲೊಂದು ಚಿತ್ರ ಇಟ್ಟಿರೋಂಥದ್ದು ಒಂದು ಜಾಗ ಅದು.